ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಇದು ಬಂದ್ಬಿಟ್ಟು ಗವಿಸಿದ್ದೇಶ್ವರ ಅಂತಂದ್ರೆ ಇಲ್ಲಿ ಈಶ್ವರ ಮಾನವ ಮೂರ್ತಿಯಾಗಿ ಬಂದು ಇಲ್ಲಿ ತಪಸ್ಸು ಮಾಡಿದ ಗವಿಯಲ್ಲಿ. ಹಾಗಾಗಿ ಇಲ್ಲಿ ಗವಿಸಿದ್ದೇಶ್ವರ ಅಂತ ಸ್ವಾಮಿಗೆ ಹೆಸರಿದೆ. ಇದು ಬಂದು ಇತಿಹಾಸ ಬಂದು 500 ವರ್ಷ, ಅಂದ್ರೆ ಶ್ರೀಕೃಷ್ಣ ದೇವರಾಯನ ಕಾಲದ ಆಡಳಿತದಲ್ಲಿ ಇದು ಅಲ್ಲಿಂದ ಉದ್ಭವ ಆಗಿರೋ ಲಿಂಗ ಅಂತಂದು ಪ್ರತೀತಿ ಇದೆ. ಇತಿಹಾಸದಲ್ಲಿ ಬಂದು 500 ವರ್ಷದ ಇದೆ ಪುರಾಣದಲ್ಲಿ. ಅದಕ್ಕಿಂತ ಮುಂಚೆ ಎಷ್ಟು ವರ್ಷ ಐತೆ ಗೊತ್ತಿಲ್ಲ, ಆದ್ರೆ 500 ವರ್ಷ ಇತಿಹಾಸ ಎಂಬುದಂತೂ ಉಲ್ಲೇಖ ಆಗಿದೆ. ಹಂಗೆ ಇಲ್ಲಿ ಗವಿಗಂಗಮ್ಮ ಹರಿತಾ ಇದೆ ಕೆಳಗೆ. ಆಗ ಗವಿಸಿದ್ದೇಶ್ವರ ಸ್ವಾಮಿ ಇಲ್ಲಿ ಸಿದ್ದಾಪುರ ಅಂತ ಒಂದು ಗ್ರಾಮ ಇದೆ. ಅಲ್ಲಿ ರಾಕ್ಷಸರು, ಆಗಿನ ಕಾಲದಲ್ಲಿ ರಾಕ್ಷಸರೆಲ್ಲ ಜನಕ್ಕೆ ತೊಂದರೆ ಕೊಡೋದ್ರಿಂದ ಮಾನವ ಮೂರ್ತಿಯಾಗಿ ಬಂದು ಅಲ್ಲಿ ಸಂಹಾರ ಮಾಡಿ ಬಂದು ಇಲ್ಲಿ ಗವಿಯಲ್ಲಿ ಗಂಗಾ ಹರಿತದಲ್ಲ, ಅಲ್ಲಿ ಬಂದು ತಪಸ್ಸು ಮಾಡಿದ್ದ. ಆಗ ತಪಸ್ಸು ಮಾಡಿದಾಗ ಗಂಗಮ್ಮ ಪ್ರತ್ಯಕ್ಷ ಆಗಿ, ನೀನು ನನ್ಗ ಒಂದು ಸ್ಥಳದಲ್ಲಿ ತಪಸ್ಸು ಮಾಡಿದ್ರಿಂದ ನನಗೆ ವರ ಬೇಕಂತ ಹೇಳಿದ. ಆಗ ಸ್ವಾಮಿಯವರು ಏನ್ ಬೇಕು ಕೇಳಂದಾಗ, ಇಲ್ಲಿ ಬಂದು ಈಶ್ವರನಿಗೆ ನನಗೆ ನನ್ನ ವಾರದಾಗ ಮಂಗಳವಾರದಲ್ಲಿ ಪೂಜೆ ಸೀಲಸ ಆಗ್ಬೇಕಂತಂದು ವರವನ್ನು ಕೇಳಿದ್ರು. ಆಗ ಸ್ವಾಮಿಯವರು ಆಯ್ತು ತಥಾಸ್ತು ಅಂತ ಹೇಳಿ ವರ ಕೊಟ್ರಂತೆ. ಆಗ್ಲಿಂದ ಇಲ್ಲಿ ನಾವು ಈಶ್ವರನಿಗೆ ಪ್ರತಿ ಮಂಗಳವಾರವನ್ನ ಪೂಜೆಯನ್ನು ಮಾಡುತ್ತೇವೆ. ಹಾಗೆ ಈ ಉದ್ಭವ ಲಿಂಗ ಕೂಡ ನಾವು ಜನಕ್ಕೆ ಒಂದು ಪ್ರತ್ಯಕ್ಷವಾಗಿದ್ದು ಮಂಗಳವಾರ ಉದ್ಭವ ಲಿಂಗ. ಅದಕ್ಕಾಗಿ ಇಲ್ಲಿ ಈಶ್ವರನಿಗೆ ನಾವು ಪ್ರತಿ ಮಂಗಳವಾರ ಈಶ್ವರನಿಗೆ ಪೂಜೆಯನ್ನು ಮಾಡುತ್ತೇವೆ. ಈ 108 ಲಿಂಗಗಳು ಶ್ರೀ ರಂಭಾಪುರಿ ವೀರಸಿಂಹಾಸನಾಧೀಶ್ವರ ಗಂಗಾಧರೇಶ್ವರ ಸ್ವಾಮಿ ಪ್ರತಿಷ್ಠಾಪನೆ ಮಾಡಿದರು. ಅಂದ್ರೆ 80, 83, 84ರಲ್ಲಿ ಮಹಾಗಣಪತಿ, ಪಾರ್ವತಿ ದೇವಿ ಮತ್ತು 108 ಲಿಂಗಗಳನ್ನು ಚಂಡಿ ಹೋಮ ಮಾಡಿ ಪ್ರತಿಷ್ಠಾಪನೆ ಮಾಡಿದರು. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.